ನಾವು ಏನು ಆಡಿಕೊಟ್ಟಿಗೆ ಗ್ರಾಮಕ್ಕೆ ಏನು ಅಭಿವೃದ್ಧಿ ಆಗದೆ ಇರೋ ಕಾರಣ ಅವರೆಲ್ಲರ ಬಂದ್ಬಿಟ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಆಡಿಕೊಟ್ಟಿಗೆ ಬಿಡಿ ಅಂತ ಅಷ್ಟು ಮಾಡಿ. ಈಗ ಸಿಇಒ ಸಾರಿಗೆ ಡಿಸಿ ಸಾರಿಗೂ ಲೆಟರ್ ಕೊಡ್ತೀವಿ, ಸರಿನಾ? ತಹಸೀಲ್ದಾರಿಗೂ ಕೊಡ್ತೀವಿ, ಹೋಗ್ತೀವಿ. ಅಲ್ಲ ಉಸ್ತುವಾರಿ ಸಚಿವರ ಹತ್ರ ನಾವು ಅಲ್ಲಿಗೂ ಹೋಗ್ತೀವಿ, ಸಿಸಿಎಫ್ ಆಫೀಸರಿಗೂ ಹೋಗ್ತೀವಿ, ಸ್ಟೇಷನ್ಗೂ ಹೋಗ್ತೀವಿ. ನಮ್ಗೆ ಏನಪ್ಪ ನ್ಯಾಯ ಸಿಗಬೇಕಿದೆ. ಖಂಡಿತ ಬಿಡಲ್ಲ ಇಲ್ಲಿಗೆ. ಅಭಿವೃದ್ಧಿ ಮಾಡೋದು ಇಲ್ಲ, ನೀವು ಮಾಡೋದು ಬೇಡ. ಪಂಚಾಯತ್ ಆ ವ್ಯಕ್ತಿನ ಸಾಯಿಸಕ್ಕೆ ಕಾರಣನೇ ಈ ಗ್ರಾಮ ಪಂಚಾಯತಿ ಅರಣ್ಯ ಅಧಿಕಾರಿಗಳು. ಅಲ್ಲ, ಆಕ್ಚುಲಿ ಪಂಚಾಯತಿಯಿಂದ ಒಂದು ಸಿಸಿ ರೋಡ್ ಎಲ್ಲಾ ಕಡೆಗೆ ಎಲ್ಲಾ ಊರಿಗೆ ಹಾಕಿದ್ದಾರೆ. ನಮ್ಮ ಆಡಿಕೊಟ್ಟಿಗೆ ಒಂದು ಅಡಿ ಹಾಕಿ ತೋರಿಸ್ತಾರೆ ನೀವು ಪಂಚಾಯತಿಯಿಂದ. 50 ಫಂಡ್ಸ್ ಬಂದು ಕೆರೆ ಮುಟ್ಟು ಹರಾಜು ಅವಾಲ ದುಡ್ಡಿದೆ, ಕಂದಾಯದ ಆಡಿಕೊಟ್ಟಿಗೆ ಎಲ್ಲ ಹಳ್ಳಿಗೂ ಸಿಸಿ ರೋಡ್ ಸರ್ ನಮ್ಮೂರಲ್ಲಿ ನಾವು ಇಂಡಿಯಾದಲ್ಲಿಲ್ಲ, ಪಾಕಿಸ್ತಾನದಲ್ಲಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಪಂಚಾಯತ್. ಮತ್ತೆ ನಾವೆಲ್ಲ ಮುಳುಗಡೆ ಅವಿದ್ಯಾವಂತರು, ಸಭೆ ನಡೆದಾಗ ದೊಡ್ಡ ಗಲಾಟೆ ಮಾಡ್ತಾರೆ. ನಾವು ಆಡಿಕೊಟ್ಟಿಗೆ ಯಾರೋ ಅದೇ ತಪ್ಪಾಗಿದೆ. ವರ್ಷ ವರ್ಷ ತಂದೆ ಕರೆಕ್ಟ್ ಕ್ಲಿಯರ್ ಮಾಡ್ತಾರೆ. ನೀವು ಕಂದಾಯ ಬಂದ್ರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಯಾಕಂದ್ರೆ ನಮ್ಮಲ್ಲಿ ಒಂದು ಜೀವ ತೆಗ್ದಿರಿ. ನೀವು ಜೀವಕ್ಕೆ ಪರಿಹಾರ ಕೊಟ್ರೆ ನೀವು ಮುಂದಿನ ದಿನ ಕಾಲಘಟ್ಟದಲ್ಲಿ ಕಂದಾಯ ಕಟ್ಟಕ್ ತಗೊಂಡು ಹೋಗಿ ಬನ್ನಿ. ಇಲ್ಲ ದಯವಿಟ್ಟು ಪಂಚಾಯತಿಂದ ಯಾರು ಬರಬೇಡಿ. ಹೇಳಿ ನಮ್ಮ ಆಡಿಕೊಟ್ಟಿಗೆ ಡಿವೈಡ್ ಮಾಡಿ ಪಂಚಾಯತಿಗೆ ಹತ್ತಿರ ಬೇಡ ನಮಗೆ. ಆಡಿನ ಇಟ್ಕೊಳಕ್ಕೆ 4 ಅವ್ರು ಬೇಡ ಅಂದ್ಬಿಡಿ. ಪಂಚಾಯತಿಂದ ನಮ್ಮ ಸ್ವತಂತ್ರ ಸಿಗಲ್ಲ ಅಂತ ಅನ್ಕೊಂಡು ಇಲ್ಲ ಅನ್ಕೊಂಡು ಎಲ್ಲ ಒಂದು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಜೀವ ಉಳಿಸ್ಕೊತೀವಿ. ನಾವು ಮುಳುಗಡೆ ಚಂದ್ರ ನಾವೇ ಒಂದು 500 ಹಾಕಿ ಜೀವನ ಉಳಿದಿದ್ದೀವಿ. ಈಗ ನಿಮ್ಮ ಹತ್ರ ಆಗಲ್ಲ, ನಾವೇ ದುಡ್ಡು ಹಾಕಲ್ಲ. ಪಂಚಾಯತಿ ಅಧ್ಯಕ್ಷ ಜೀವ ತರ ಕಳ್ತಾರೆ. ಈಗ ಯಾರ ನಮ್ಮ ಅಕ್ಕ ತಂಗಿರ ಹತ್ರ ಅಷ್ಟು ಮೆಂಬರ್ ಇಲ್ಲ, ನೀವು ಅಧಿಕಾರಿನಾ ಸರ್? ಪಂಚಾಯತಿ ನಿರ್ಲಕ್ಷ್ಯದಿಂದ, ಅರಣ್ಯ ನಿರ್ಲಕ್ಷ್ಯದಿಂದ ಸತ್ತ ಆ ಹೆಣ್ಣು ಮಗು, ಆ ಮಗುನ್ ಸಾಕತಂಕ ಜೀವನ ಪರ್ಯಂತ ನೋವು ಅನುಭವಿಸ್ತಾಳೆ. ಇದಕ್ಕೆ ಕಾರಣ ಯಾರು? ಮಾನವೀಯತೆ ದೃಷ್ಟಿಯಿಂದ ನೋಡಿ ಸರ್. ನೀವು ಮೊನ್ನೆ ಬಂದಿರಿ, ಆ ವಾರ್ಡ್ ಅಲ್ಲಿ ವಿನ್ ಆಗಿ ಹೋದ ಒಂದ್ ಚೂರು ಏನಂತ ಇವತ್ತಿನ 4 ವಾರ್ಡ್ ಬಂದು ನೋಡಿದಾರೆ. ಅಲ್ಲಿ ಬೇರೆ ಎಲ್ಲದಕ್ಕೂ ಬರ್ತಿಲ್ಲ, ಹತ್ತಕ್ಕೆ ಇದಕ್ಕೆ ಬಂದಿದ್ದೀರಾ ನೀವು? ಸರ್, ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಅಲ್ಲಿಯೂ ನ್ಯಾಯ ಸಿಗಲ್ಲ, ಇಲ್ಲೂ ನ್ಯಾಯ ಸಿಗಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ. ಏನೈತೆ ನಮ್ಮಿಂದ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ. ಮನವಿ ಕೊಡೋಣ. ಎಂಡಸ್ಮೆಂಟ್ ನೋಡ್ರಿ, ಎಂಡಸ್ಮೆಂಟ್ ಹೇಳಿ ಒಂದು ಫೋಟೋ ಓದ್ ಹೇಳಪ್ಪ. ಕ್ರಮ ಐತೆ. ಪಂಚಾಯತಿ ಬಂದಿದೀವಿ ಅಂತ ಇಷ್ಟ ನಾವು ಸ್ಟೇಷನ್ಗೆ ಹೇಳ್ಬೇಕು ಅಂತ ಹೇಳಿದ್ರು. ಇವ್ರು ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು 2 ವರ್ಷದಿಂದ ಹಿಂದೆಯಿಂದನು ಅದಕ್ಕೊಂದು ಪೈಪ್ ಹಾಕಿ ಕೊಡಿ ಅಂತ ಹೇಳಿ ಇವರು ಅಧಿಕಾರಿಗಳು ನಮ್ಮ ವಾರ್ಡಲ್ಲಿ 2 ಗೆದ್ದವರು ಬಂದು ಪರಿಶೀಲನೆ ಮಾಡಿ ನಮಗೆ ಸುಳ್ಳು ಭರವಸೆ ನೀಡಿ ಒಂದು ಜೀವ ತಿಂದಿದ್ದಾರೆ. ಇವರಿಗೆ ನಾವು ಈಗ ಇಲ್ಲಿ ಜೀವ ಐತಿ. ಅಧಿಕಾರಿಗಳನ್ನ ರಾಜೀನಾಮೆ ಈ ಸಾವಿಗೆ ಮೂಲ ಕಾರಣ ಅಧಿಕಾರಿಗಳು, ಸದಸ್ಯರು. ನೀವು ಮಂತ್ರಿ ಯಾಕೆ ಕರೆದ್ರಿ? ನೀವು ಹಾನಿ ತಗೊಂಡಿಲ್ಲ, ಯಾಕೆ ತಗೊಂಡ್ರಿ ನೀವು? ಆ ಹೆಣ್ಮಕ್ಳ ಪರಿಸ್ಥಿತಿ ಈಗ ವಾರ್ಡಿನ ಸದಸ್ಯರ ಅಂತ 2 ದಯವಿಟ್ಟು ಸಾವು ಆಗಿ 3 ದಿನ ಆಗಿದೆ. ಪೈಪ್ ಹಾಕಿ ಅಂತೇಳಿ ಯಾಕೆ ಮಾಡಿಲ್ಲ ನೀವು? ಪೈಪ್ ಸಾವು ಆಗ್ತಿಲ್ಲ. ಪೈಪ್ ಯಾಕೆ ಸರ್ ಹಾಕಿಲ್ಲ? 50 ಫಂಡ್ಸ್ ಬಂದಿಲ್ವಾ? ಕಂದಾಯ ಕಟ್ಟಿಲ್ವಾ? ನಮ್ಮೂರಿಗೆ ದುಡ್ಡು ತಗೊಂಡೋಗಿ ಯಾವ ಊರಿಗೆ ಹಾಕ್ತಿದ್ದೀರಿ ನೀವು? ನಮ್ಮೂರಿಗೆ ಹಾಕ್ತೀರಿ.
ಕೊಡ್ತೀರಿ ಅಷ್ಟು ಕಂದಾಯ ದುಡ್ಡಲ್ಲಿ ಒಂದು 2 ಪೈಪ್ ಹಾಕಕ್ಕಾಗಲ್ಲ. ನಾವು 5 ಲಕ್ಷ ಬೇಡಿಕೆ ಇಲ್ಲ, 5,000 ಕೇವಲ 5,000. 10,000 ಖರ್ಚು ಮಾಡಿ ಪೈಪ್ 10,000, 20,000 ಖರ್ಚು ಮಾಡಿ ಪೈಪ್ ಬಂದು. ಕಂದಾಯ 25 ವರ್ಷಕ್ಕೆ. ಅಲ್ಲಿ ಅಲ್ಲ, ಜನ ಮುಗ್ದು ಜನರು ಮಕ್ಕ ನೋಡ್ಕೊಂಡು ಸುಳ್ಳು ಭರವಸೆ ಕೊಟ್ಟು ಬರೋದು. ಕೆಲ್ಸಕ್ಕೆ ಗೊತ್ತಿಲ್ಲ ನಮ್ಮಲ್ಲಿ ಆ ಸದಸ್ಯ ಎಲ್ಲ ಕೆಲಸ ಇಲ್ಲ, ಊರ್ ಗ್ರಾಮಸ್ಥರು ಅಂತ ಕೆಲಸಕ್ಕೆ ಬರೋದು ನಿಮಗೆ. ನೀವು ಗ್ರಾಮ ಸಭೆ ಮಾಡಿದ್ರಿ, ನಾವು ಊರಿನ ಗ್ರಾಮಸ್ಥರೆಲ್ಲ ನಮ್ಮ ಕೆಲಸ ಕಾರ್ಯ ದಿನನಿತ್ಯ ಕಾರ್ಯಕ್ರಮ ನೀವು ಬರ್ತಾ ಇದ್ರಿ ಅಂತ ಹೇಳಿ ಏನೋ ಅಭಿವೃದ್ಧಿ ಮತ್ತೊಂದು ಮಾಡ್ತಾ ನಮ್ಮ ಕಂದಾಯ ಎಲ್ಲ ಕಟ್ಟಿದೀವಿ ಅಂತ ಗ್ರಾಮ ಸಭೆಯಾಗಿ ನಾವು ಗೌರವ ಕೊಟ್ಟು ಬಂದಿದ್ರಿ, ನೀವು ಬಂದಿದ್ರಿ. ನೀವು ಗ್ರಾಮ ಸಭೆ ಬಂದಾಗ ನಾವು ಮನವಿ ಸಲ್ಲಿಸಿದ್ ಒಂದೇ, 50 ಸಲ್ಲಿಸಿಲ್ಲ, ಸುಳ್ಳು ಹೇಳಬಾರ್ದು. ನಾವು ಸಲ್ಲಿಸಿದ್ದು ಒಂದೇ, ಆನೆ ಟ್ರೆಂಚ್ ನೀರ್ ಬ್ಲಾಕ್ ಇದೆ, ಒಂದು ಪೈಪರ್ ಹಾಕೊಡಿ. ಏನಾದ್ರು ಮಕ್ಕಳು ಮರಿ ಅಂಗನವಾಡಿ ಪಕ್ಕನೇ ಅರಣ್ಯಾಧಿಕಾರಿಗಳು ಟ್ರೆಂಚ್ ಹೊಡೆದಿದ್ದಾರೆ ನಿರ್ಲಕ್ಷ್ಯದಿಂದ, ದಯವಿಟ್ಟು ಇದನ್ನು ಮಾಡ್ಕೊಡಿ ಅಂತ ನಿಮ್ಮನ್ನು ಕೇಳಿದ್ವಿ. ಹೌದು, ಇದೊಂದು ಮನವಿ ಇದೊಂದೇ ಕೊಟ್ಟಿದ್ದಾರೆ, ಮಾಡ್ಕೊಡ್ತೀವಿ ಅಂತ ನೀವು ಅಂದಿದ್ದೀರಿ. ನಮ್ಮ ವಾರ್ಡ್ನರ್ ಇಬ್ರು ಬಂದರೆ ನಮ್ಮ ಫಂಡ್ ಅಲ್ಲಿ ನಿಮ್ಗೆ ಇದೊಂದರ ಮಾಡ್ಕೊಡ್ತೀವಿ. ನಮ್ಮ ಪಂಚಾಯತಿಗೆ ಏನು ನೀವು ಹಂಗೆ ಗ್ರಾಮ ಸಭೆ ಮಾಡಿದ್ದೇನಕ್ಕೆ? ಫೇಕ್ ಜನಗಳನ್ನ ಮಳ್ಳು ಮಾಡಕ್ಕೆ, ಮರಳು ಮಾಡಕ್ಕೆ. ಏನಿಲ್ಲ. ಜನಗಳನ್ನ ಹಾಳು ಮಾಡಕ್ಕೆ, ಸುಳ್ಳು ಭರವಸೆ ನೀಡಕ್ಕೆ. ಕೆರೆ ಮೇಲೆ ಸವರಿಸಿದ್ವಿ. ಹೌದು, ಆಮೇಲೆ ಸ್ಕೂಲಿಗೆ ಇದು ಕಿಟಕಿ ಮಾಡಿಸಿದ್ರೆ ಅದನ್ನು ಮಾಡಿಸಿದ್ವಿ. ಸರಿ. ಈ ಸಲ ಎಷ್ಟು ಸಲ ಬಂದಿದೆ? ಸ್ಕೂಲಿಗೆ ಕಿಟಕಿ ಮಾಡಿದ್ರೆ ಮಾಡಿಸಿದ್ವಿ. ಒಂದೇ ಅಂಗನವಾಡಿಗೆ ಸೀಟ್ ಇಲ್ಲ ಅಂದ್ರೆ ಸೀಟು ಹಾಕ್ಸ್ಬಿಟ್ಟು ನಾನು ಬಂದು ಏನಾಗಿದೆ ಸಿವಿಲ್ ಕಾಮಗಾರಿ ಯಾವ ಆಗಿಲ್ಲ, ಒಪ್ಪಂದಿರ್ಬೇಕಾರೆ ಅದನ್ನ ಆಯ್ಕೆ ಮಾಡೋದು ಮೆಂಬರ್ಗಳು. ಸರಿ ಸರಿ. ಈಗ ನಾನು ಜೀವ ಹೋಯ್ತು ಕೊನೆ ಯಾರು? ನೀವಲ್ಲ ತಾನೇ? ನೀರೊಂದಿಲ್ಲದಿದ್ರೆ ಅವ್ನ ಜೀವ ಖಂಡಿತ ಹೋಗ್ತಿರ್ಲಿಲ್ಲ. ಇದೇ ಮೂಲಕ ಹೇಳಿದ್ರು, ನಾನಂತೂ ಹೊಣೆ. ನೀವತ್ತು ಹೊಡೆಯಲ್ಲ ತಾನೆ? ಅವತ್ತು ಅವರು ಪೈಪ್ ಮಾಡ್ಕೊಡಿ ಅಂತ ಹೇಳಿದ್ರು, ನೀವು ಮಾಡ್ಕೊಡಿ ಅಂತ ನಿಮ್ಮ ಹತ್ರನೇ ಹೇಳಿದ್ರೆ ಇದೊಂದು ಕೆಲಸ ಅಲ್ಲ. ನೀವು ಒಪ್ಕೊಂಡ ಮೇಲೆ ಮನೆ ಯಾರು? ಒಪ್ಪಿಗೆಲ್ಲ ಎಲ್ಲಾ ಗ್ರಾಮ ಎಲ್ಲಾ ನಾನ್ ಕೇಳ್ತಾ ಇರೋದು ನಾವು ಕೇಳಿದ್ ಸಣ್ಣದು ಒಂದು 15-20 ಸಾವಿರ ರೂಪಾಯಿ ಒಳಗಡೆದು ಪೈಪ್ ಹಾಕೊಡಕ್ಕೆ. ನಮ್ಮ ಊರಿನ ಕಂದಾಯ 45,000 ಆಗುತ್ತೆ, ವಾಟರ್ ಬಿಲ್ ಕಂದಾಯ ಬಿಲ್ ಅಂತ ಹೇಳಿ. ನಮ್ಮ ಊರಿನ ದುಡ್ಡೇ ಅರ್ಧ ದುಡ್ಡು ಹಾಕಿದ್ರೆ ಇವತ್ತೊಂದು ಜೀವ ಉಳಿತಿತ್ತು. ಈಗ ನೋಡ್ರಿ ಸಮಯ, ಅವರಿಗೆ 3 ವರ್ಷ ಮದುವೆ ಆಗಿದೆ, 2 ವರ್ಷದ ಮಗಳು ಹೆಣ್ಣು ಮಗಳಿದ್ದಾಳೆ, ಮನೆ ಬೇರೆ ಆಗಿದ್ದಾರೆ, ಪ್ರೆಗ್ನೆಂಟ್ ಒಂದು ಸೆಟ್ಟು ಪರಿಸ್ಥಿತಿ ಏನಾಗಬೇಕು? ಏನಾಗಬೇಕು? ಹೆಣ್ಣು ಮಗಳು ಎಲ್ಲಾಗಬೇಕು? ಇದೇ ವಾರ್ಡ್ ಅಲ್ಲಿ ಇರೋಂತ ಅವ್ರ ಅಕ್ಕ ತಂಗಿ 25 ಪ್ರಶ್ನೆ ಕೇಳಿದ್ರೆ ನಿಮ್ದು ಒಂದೇ ಉತ್ತರ ಆಗಿರುತ್ತೆ. ಆ ಮೆಂಬರ್ ಕರೆಸಿ ಫಸ್ಟ್ ನಮಗೆ. ಅಲ್ಲ, ಅವ್ರ ದಿನಾನು ಎಲ್ಲ ಇರ್ತಾರೆ, ಹಂಗಂತ ನಾವು ಅವ್ರು ನೋಡ್ಕೋಬೇಕಲ್ಲ, ಅವ್ರು ಇಲ್ಲಿ ಇರ್ತಾರೆ ಅಂತ ಬರ್ಬೇಕು ನಾವು. ಅಲ್ಲ ಸರ್, ಅವ್ರು ಇಲ್ಲಿ ಇರ್ತಾರೆ ಅಂತ ಬರ್ಬೇಕು, ಎಲ್ಲೋ ಅವರು ಭ್ರಷ್ಟು ಜನಪ್ರತಿನಿಧಿಗಳು ಜನಗಳನ್ನ ತುಂಬಬೇಕು ಅಂತ ಹೇಳಿ ಜನಪ್ರತಿನಿಧಿ ಆದರೂ ಜನಗಳ ಮಧ್ಯೆ ಇರ್ತಾರೆ. ಜನಗಳನ್ನ ಸಾಯಿಸ ಅಂತ ಇರೋ ಸದಸ್ಯರು, ಜನಗಳನ್ನ ಸಾಯಿಸ ಅಂತ ಸದಸ್ಯರು. ಏನು ಕೂಡ ನೀವು ಅದನ್ನ ಕಟ್ಟಲ್ಲ, ನಾವು ಕರೆಂಟ್ ಕೊಡಲ್ಲ, ಇದನ್ನು ಕೊಡಲ್ಲ, ಅದನ್ನ ಕಟ್ ಮಾಡಿ ಇದನ್ನ ಕಟ್ ಮಾಡಿ ಅಂತ ಹೇಳ್ತಾರೆ. ಇದಕ್ ಬರಲ್ಲ ಅಲ್ಲ, ವಿಡಿಯೋ ಸೆಕ್ರೆಟರಿಗಿಂತ ಜಾಸ್ತಿ ಅವರೇ ವಿಡಿಯೋ